ನಮಸ್ಕಾರ. ಇವತ್ತು ವಿಜಯಪುರ ನಗರದಲ್ಲಿ ಇರುವ ಪುರಾತನ ಮತ್ತು ಮಾನ್ಯುಮೆಂಟ್ ಆಗಿರುವ ತಾಜ್ ರೋಡ್ ಅತಿಕ್ರಮಣವನ್ನು ತೆರವುಗೊಳಿಸಿ ಮಂಜಿ ಓಡಾಟಕ್ಕೆ ಮತ್ತು ತಾಜ್ ಹುಡಿ ರಕ್ಷಣೆಗೆ ಕೆಲವೊಂದು ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿದೆ. ಈ ಒಂದು ಕಾರ್ಯ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಲಗಿ ಅವರು ಮುಂದಿದ್ದು ನಡೆಸ್ತಾ ಇದ್ದಾರೆ. ಇದು ಯಾಕೆ ನಾವು ಮಾಡ್ತಾ ಇದೀವಿ ಅಂದ್ರೆ ನನ್ನ ಇತಿಹಾಸ ಈ ತಾಜ್ ಕೋಡಿ ಮತ್ತಷ್ಟು ಹೊರಗಡೆ ಎಲ್ಲ ಗೊತ್ತಾಗಬೇಕು. ಹೇಗೆ ಗೋಲ್ ಗುಂಬಾಸ್ ತುಂಬಾ ಪ್ರಸಿದ್ಧಿಯಾಗಿದೆ, ಅದೇ ರೀತಿ ತಾಜ್ ಕೋಡಿ ಕೂಡ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲ ರೀತಿ ನೋಡಬೇಕು ಹೇಳಿ ಈ ಒಂದು ಪುಣಕ್ಷೇತ್ರ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ವತಿಯಿಂದ ಬೇಡಿಕೆ ಹೋದ ಮೇರೆಗೆ ಸರ್ವಿಸ್ ಅವರು ನಮ್ಮ CSR ಅನುದಾನ ಅಡಿಯಲ್ಲಿ 8 ಕೋಟಿಯನ್ನು ನೀಡಿದ್ದಾರೆ. ಅದರಿಂದ ತಾಜ್ ಕೋಡಿ ಒಳಗಡೆ ಮತ್ತು ಹೊರಗಡೆ ಬಹಳಷ್ಟು ಪುಣಕ್ಷೇತ್ರ ಕಾರ್ಯಕ್ರಮಗಳು ನಡೆಯಲಿದೆ. ಈ ಒಂದು ತಾಜ್ ಕೋಡಿಯ ನೀರನ್ನು ಹೇಗೆ ಪವಿತ್ರವಾಗಿ ಅಣಿಸ್ತಾ ಇದ್ದಾರೋ ಎಲ್ಲಾ ಸಮುದಾಯದವರು, ಅದನ್ನು ಮುಂದೆ ಕೂಡ ಅದು ಏನು ಹಾಳಾಗದೆ ಅದರಲ್ಲಿ ಯಾವ ನೀರು ಹೆಚ್ಚಾಗಲಿದೆ ಅದು ಕೂಡ ನಾವು ವ್ಯವಸ್ಥೆಗಳು ಮಾಡುತ್ತಾ ಇದ್ದೀವಿ. 6 ತಿಂಗಳಲ್ಲಿ ಈ ತಾಜ್ ಕೋಡಿ ಪುನಶ್ಚೇತನ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಭೂಮಿ ಪೂಜೆ ಕೂಡ ಮಾನ್ಯ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಇದೇ ಭಾನುವಾರ ನಡೆಸಿದರು.